ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನೋಡಿ ಇಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕನ್ನಡ ವಿಷಯದಿಂದ ಬರುವಂಥ ಒಂದು ಪ್ರಥಮ ಕಿರು ಪರೀಕ್ಷೆ, ಅಂದರೆ ಪ್ರಥಮ ತ್ರೈಮಾಸಿಕ ಪರೀಕ್ಷೆ ಆಗಸ್ಟಲ್ಲಿ ನಡೆಯುವಂಥ ಪ್ರಶ್ನೆ ಪತ್ರಿಕೆ ಇದು. ಇದೇ ನಿಮ್ಮ ಮಿಡ್ ಟರ್ಮ್ ಮತ್ತು ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ನಿಮ್ಮ ಕಾಲೇಜಲ್ಲಿ ಏನೋ ತ್ರೈಮಾಸಿಕ ಪರೀಕ್ಷೆ ನಡೆಸುವುದಿದ್ದರೆ ಈ ಪ್ರಶ್ನೆಗಳು ಖಂಡಿತವಾಗ್ಲೂ ಬರ್ತದೆ. ಓಕೆ, ಬನ್ನಿ. ಒಟ್ಟು 40 ಅಂಕಗಳಿಗೆ ಇರುತ್ತೆ, 1.5 ಗಂಟೆ ನಿಮಗೆ ಟೈಮ್ ಇರುತ್ತೆ. ಬನ್ನಿ, ಹಾಗಾದರೆ ಯಾವ್ಯಾವ ಕ್ವಶನ್ಸ್ಗಳು ಬರ್ಬೋದು. ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ನೀಡಿರುವಂತಹ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾ ದೇವತೆ ಯಾರು ಅಂತ ಕೇಳ್ತಾರೆ. ಯಾರ ಕೈಯಲ್ಲಿ ದರ್ಪಣಿದ್ದು ಫಲವಿಲ್ಲ, ಇದೊಂದು ಪ್ರಶ್ನೆ ಕೇಳ್ತಾರೆ. ಬಸಲಿಂಗನ ಹೆಂಡತಿ ಹೆಸರೇನು? ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು, ಇದೊಂದು ಪ್ರಶ್ನೆ. ಆನೆಯ ಮಾವುತನ ಹೆಸರೇನು, ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವಂತಹ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಬಸಲಿಂಗನ ಜೊತೆಯಲ್ಲಿದ್ದ ರಾಜಕಾರಣಿ ಡ್ಯಾಶ್ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ, ಇವೆಲ್ಲವೂ ಕೂಡ ಬರ್ತದೆ. ಹೊಂದಿಸಿ ಬರೆಯಿರಿ. 8 ನೋಡಿ, ಕದಡಿದ ಸಲಿಲಂ ಎಂದದೆ, ಇನ್ನು ಹುಟ್ಟದೆ ಇರಲಿ ನಾರಿ ಎರನ್ನೋಲ್, ಇವೆಲ್ಲವೂ ಕೂಡ ಬರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು 1 ಅಂಕದ ಪ್ರಶ್ನೆಗಳು. ಸೀತೆಯ ತಲ್ಲಣಕ್ಕೆ ಕಾರಣಗಳೇನು, ಇದೊಂದು ಪ್ರಶ್ನೆ ಬರುತ್ತೆ. ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳ್ಯಾವು? ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು? 3 ಪ್ರಶ್ನೆಗಳು ಬರ್ತದೆ. ನೆಕ್ಸ್ಟ್ ಒಂದು ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಸಿದ್ಲಿಂಗಿ ಏಕೆ ರಾದಂತ ಮಾಡಿದಳು? ಮಾರ್ಚ್ನನ್ನು ನೋಡಿ ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದಳು? ಯಾವುದಾದ್ರೂ ಒಂದು ಪ್ರಶ್ನೆಗೆ 2-3 ವಾಕ್ಯಗಳನ್ನು ಮಾಡಿ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು? ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟು ಕದಡಿದ ಸಲಿಲಂ ತಿಳಿವೆಂದದೆ, ಕಲಿ ಭೀಮನೆ ಮಿಡುಕುಳ್ಳ ಗಂಡನು, ಇವೆಲ್ಲವೂ ಕೂಡ ಬರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಆಪರೇಷನ್ ಆಗಬೇಕು ಪರವಾಗಿಲ್ವಾ, ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ನೆಕ್ಸ್ಟು ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೇಲ್ ಇದ್ದ ಹಾಗೆ, ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ರಾವಣನ ಮನಂ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ, ವಿವರಿಸಿರಿ. ಲಘು ಗುರುವಪ್ಪನೇ ಗುರು ಲಘುವಪ್ಪನೇ ಆಗದು. ಓಕೆ, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟು. ನೆಕ್ಸ್ಟು ಇನ್ನೊಂದು ಬರುತ್ತೆ ನೋಡಿಲಿ. ವಾಲ್ಪರೆಗೆ ಬಂದ ಮಾರ್ಚಲ್ಲಿ ಹೇಗೆ ನೆರವೇರಿದ? ಆನೆ ಹುಟ್ಟಿ ಬೆಳೆದುದು ಹೇಗೆ? ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು? ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಭಾಷಾಭ್ಯಾಸಕ್ಕೆ ಸಂಬಂಧಪಡುವಂಥ ಪ್ರಶ್ನೆಗಳಿದು ನೋಡಿ. 2 ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಗೃಹ ಸಲಿಲಂ ನಾರಿ. 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ. ಕಲಿ ಭೀಮ, ಹಸಿರು ಕಂಬಳಿ ಕಿರು ಕಾಲಿ. 2 ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ. ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಬಂಧ, ಇವೆಲ್ಲೂ ಕೂಡ ಬಂದೇ ಬರ್ತದೆ. ಪ್ರಬಂಧ ಯಾವುದಾದ್ರೂ ಒಂದನ್ನು ಕುರಿತು ಬರೀರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಪತ್ರ ಲೇಖನ ಈ ರೀತಿ ಕೇಳ್ತಾರೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್